ಅಂತೀರಿ. ಈಗ ಕದ್ದು ಮುಚ್ಚಿ ಯಾಕ ನ್ಯಾಯ ಇದ್ರೆ ಎಲ್ರಿಗೂ ಒಂದೇ ತರ ಆಗ್ಬೇಕು. ಯಾಕ್ರಿ ಅಣ್ಣ ಅವ್ರು ಇಲ್ಲ ಯಾರಿಗೂ ಹೇಳ್ಬಾರ್ರಿ, ಇಷ್ಟು ಮಂದಿಗೆ ಫ್ರೀ ಬಿಡ್ತೀವಿ, ಯಾಕೆ ಕದ್ದು ಮುಚ್ಚಿ ಯಾಕ ಬಿಡಂಗಿದ್ರೆ ಎಲ್ಲರೂ ಫ್ರೀ ಬಿಡ್ರಿ. ಆಮೇಲೆ ಒಂದೇ ಮಾತು ಅವ್ರ ಅಣ್ಣ ಹೇಳ್ದಂಗೆ ಇದು ಟೋಲ್ ನೀವು ಇದು ಪೂರ್ತಿ ಮಾಡಿ. ಸಾಹೇಬ್ರು ಹೇಳಿದ್ರಿ, ಮಲಯಾಳ ಸಾಹೇಬರು ಬಹಳಷ್ಟು ಅರ್ಥಗರ್ಭಿತ ಮಾತಾಡಿದ್ರು ಅವರು. ಯಾವುದೇ ಒಂದು ಟೋಲ್ ವಸೂಲಿ ಮಾಡಿ, ಟೋಲ್ ಕರ ಎದಕ್ಕೆ ವಸೂಲಿ ಮಾಡ್ತೀವಿ ನಾವು? ಜನರು ಸಮಯ ಉಳಿಬೇಕು, ಇಂಧನ ಉಳಿಬೇಕು. ನಮ್ಮ ಸಮಯನೂ ಉಳಿತಾ ಇಲ್ಲ, ಡೀಸೆಲ್ ಉಳಿತಾ ಇಲ್ಲ. ಈ ಕಡೆಯಿಂದ ಬರೋರಿಗೆ ಇದು ಇಲ್ಲಿ ಈ ಗೇಟಿಗೆ ನಿಲ್ಬೇಕು ನಾವು, ಮತ್ತೆ ಅಲ್ಲಿ ಬಿಜಾಪುರ ವಜ್ರಮನ್ ಗೇಟಿಗೂ ನಿಲ್ಬೇಕು. ವಿದ್ಯಾರ್ಥಿಗಳದು ಪೇಷಂಟ್ಗಳು ಏನ್ ಪರಿಸ್ಥಿತಿ ಆಗ್ತದ. ಆಮೇಲೆ ಡಬಲ್ ಆಗ್ಯಾವ ಈಗ ರೈಲ್ವೆ ಟ್ರ್ಯಾಕ್ಗಳು. ಒಂದೊಂದ್ಸಲ ಗೇಟ್ ಬಿದ್ರೆ 2 ಸಲ ಗಾಡಿ ಬರ್ತಾವ ಗಾಡಿಗಳು. ನೀವು ಯಾವಾಗ ಬಂದು ಮೀಟಿಂಗ್ ಮಾಡಿ ಹೋಗೋ ಸರಳ ಅದ. ದಿನಂಪ್ರತಿ ಅಡ್ಡಾಡೋದು ಕಷ್ಟ ನಿಮ್ಗೆ ಗೊತ್ತಿಲ್ಲ. ಎಸಿ ರೂಮ್ನಾಗ ಕೂತಿರ್ತೀವಿ ನೀವು, ರೈತರ ಎಸಿ ರೂಮ್ನಾಗ ಕೊಡಲಿಲ್ಲ ನಾವು. ಗಾಡಿಗಳು ಭಾಳ ಅಡ್ಡಾಡ್ತಾವು. ನೀವು ಪೂರ್ತಿ ಮಾಡ್ರಿ, ಪೂರ್ತಿ ವಸೂಲ್ ಮಾಡ್ರಿ, ಇದು ಗಡಿ ಮಾಡಕ್ ಬರಬೇಡ್ರಿ. ಅಂತ ಎಲ್ಲಾ ರೈತರ ಭಾಗದ ಈ ಭಾಗದ ಬೇಡಿಕೆ ಏನಿದೆಪ್ಪ ಅಂತಂದ್ರೆ, ನೀವು ರೋಡೇ ಸರಿ ಮಾಡಿಲ್ಲ. ಯಾಕೆ ಟೋಲ್ ಯಾವ ಪುರುಷಾರ್ಥಕ್ಕೆ ನೀವು ವಸೂಲಿ ಮಾಡ್ತಾ ಇದ್ದೀರಿ? ಜನರದು ಮೇನು ಸಮಯ ಉಳಿಬೇಕು, ಅವ್ರ ಇಂಧನ ಉಳಿಬೇಕು. ಸಮಯನೇ ಉಳಿತಾ ಇಲ್ಲ. ನೀವು ಇದು ಹಗಲ ದರೋಡೆ, ಕಳ್ಳರು ಕಾಕರು ರಾತ್ರಿ ಬಂದ್ರೆ ದರೋಡೆ ಮಾಡ್ತಾರೆ, ಇವರು ಹಗಲ ದರೋಡೆ ಮಾಡ್ತಾರೆ ನ್ಯಾಷನಲ್ ಹೈವೇದವರು. ಆಮೇಲೆ ನಿತಿನ್ ಗಡ್ಕರಿ ಒಳ್ಳೆ ಮಂತ್ರಿ ಅಂತ ನಾವು ನಂಬಿದ್ದೇವೆ. ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ. ಅವ್ರೇನ್ ಹೇಳಿದ್ದಾರೆ, ರಸ್ತೆ ಸರಿ ಇಲ್ಲದಿದ್ದರೆ ಹೆದ್ದಾರಿ ಏಜೆನ್ಸಿಗಳು ಟೋಲ್ ವಿಧಿಸಬಾರದು ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಮತ್ತೆ ನಿತಿನ್ ಗಡ್ಕರಿ ಕೇಂದ್ರ ಮಂತ್ರಿ, ಅವ್ರ ಮಾತಿಗೆ ಇವ್ರು ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಓವರ್ ಬ್ರಿಡ್ಜ್ ಕೆಲಸನೇ ಆಗಿಲ್ಲ. ವಿದ್ಯಾರ್ಥಿಗಳು, ರೋಗಿಗಳು ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಾಕಷ್ಟು ವಸೂಲಿ ಇದು ಇದೇ 29ನೇ ತಾರೀಕಿಗೆ ಏಕಾಏಕಿ ಪ್ರಾರಂಭ ಮಾಡಿದ್ದಾರೆ. ಯಾರಿಗೂ ಗಮನಕ್ಕೂ ತಂದಿಲ್ಲ. ಆಮೇಲೆ ಈ ಮಧ್ಯೆ ಬರುವಂತ ಇಲ್ಲಿ ಹೊನೆನಹಳ್ಳಿ ರೈಲ್ವೆ ಗೇಟ್ ಹತ್ರ ರೈಲ್ವೆ ಓವರ್ ಬ್ರಿಡ್ಜ್ ನಡೀತಾ ಇದ್ದು ಸುಮಾರು 3 ವರ್ಷ ಆಯಿತು. ಇವತ್ತಿನ ತನಕ ರೋಡ್ ಕಂಪ್ಲೀಟ್ ಆಗಿಲ್ಲ. ನಮ್ದು ಎಲ್ಲಾ ರೈತರ ಭಾಗದ ಈ ಭಾಗದ ಬೇಡಿಕೆ ಏನಿದೆಪ್ಪ ಅಂತಂದ್ರೆ, ನೀವು ರೋಡೇ ಸರಿ ಮಾಡಿಲ್ಲ. ಯಾಕೆ ಟೋಲ್ ಯಾವ ಪುರುಷಾರ್ಥಕ್ಕೆ ನೀವು ವಸೂಲಿ ಮಾಡ್ತಾ ಇದ್ದೀರಿ? ಜನರದು ಮೇನು ಸಮಯ ಉಳಿಬೇಕು, ಅವ್ರ ಇಂಧನ ಉಳಿಬೇಕು. ಸಮಯನೇ ಉಳಿತಾ ಇಲ್ಲ. ನೀವು ಇದು ಹಗಲ ದರೋಡೆ ಇದೆ. ಕಳ್ಳರು ಕಾಕರು ರಾತ್ರಿ ಬಂದ್ ದರೋಡೆ ಮಾಡ್ತಾರೆ, ಇವರು ಹಗಲ ದರೋಡೆ ಮಾಡ್ತಾರೆ ನ್ಯಾಷನಲ್ ಹೈವೇದವರು. ಆಮೇಲೆ ನಿತಿನ್ ಗಡ್ಕರಿ ಒಳ್ಳೆ ಮಂತ್ರಿ ಅಂತ ನಾವು ನಂಬಿದ್ದೇವೆ. ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ. ಅವ್ರೇನ್ ಹೇಳಿದ್ದಾರೆ, ರಸ್ತೆ ಸರಿ ಇಲ್ಲದಿದ್ದರೆ ಹೆದ್ದಾರಿ ಏಜೆನ್ಸಿಗಳು ಟೋಲ್ ವಿಧಿಸಬಾರದು ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಮತ್ತೆ ನಿತಿನ್ ಗಡ್ಕರಿ ಕೇಂದ್ರ ಮಂತ್ರಿ, ಅವ್ರ ಮಾತಿಗೆ ಇವರು ಬೆಲೆ ಕೊಡ್ತಾ ಇಲ್ಲ. ಇಲ್ಲಿ ಓವರ್ ಬ್ರಿಡ್ಜ್ ಕೆಲಸನೇ ಆಗಿಲ್ಲ. ವಿದ್ಯಾರ್ಥಿಗಳು, ರೋಗಿಗಳು ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸಾಕಷ್ಟು ಸಮಯ ಹೋಗ್ತಾ ಇದೆ. ಆಮೇಲೆ ನಮ್ಮ ಕೂಡ್ಗಿ NTPC ಆದ್ಮೇಲೆ ರೈಲ್ವೆ ಟ್ರ್ಯಾಕ್ ಡಬಲ್ ಆಗಿದಾವೆ. ಒಂದೇ ಸಲಕ್ಕೆ ರೈಲ್ವೆ ಗೇಟ್ ಹಾಕಿದ್ರೆ 2 ಟ್ರೈನ್ ಬರ್ತಾವೆ. ಸಾಕಷ್ಟು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಾವು ನಿಲ್ಬೇಕಾಗ್ತದೆ. ಇಷ್ಟೊಂದೆಲ್ಲ ನಮ್ಮ ಸಮಯ ವ್ಯರ್ಥ ಆಗ್ತದೆ, ಇಂಧನ ವ್ಯರ್ಥ ಆಗ್ತದೆ. ಇವರು ವಸೂಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರೈಲ್ವೆ ಓವರ್ ಬ್ರಿಡ್ಜ್, ಹೊನೆನಹಳ್ಳಿ ರೈಲ್ವೆ ಓವರ್ ಬ್ರಿಡ್ಜ್ ಮುಗಿಯೋವರೆಗೂ ಇದು ಟೋಲ್ ಬಂದ್ ಮಾಡ್ಬೇಕಂತೇಳಿ ಈ ಭಾಗದ ಎಲ್ಲ ರೈತರು ನಮ್ಮದು ಬೇಡಿಕೆ ಇದೆ.